बसवराज कर बोल को खाने बढ़ोलो को फिर हमारे आदमी हमारे कौम को जरी तकलीफ है तो टेंशन में बात करने कौन तो जा रहा। कांग्रेस क्या है हमारे इसमें लिखवा गया हमारे इस्लाम के अंदर का ना शर्म आना हमारी कौम को। हमारे मुसलमान ये हद तक गए थे आलिमा को लाको स्टेज पे बैठे थे कांग्रेस को छोड़ देना मस्जिदों के वक्फ बोर्ड के पैसे सैंक्शन हो रहे हैं हमारे यहाँ से कहाँ है जी कांग्रेस। ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಚನ್ನಗಿರಿ ನಗರದಲ್ಲಿ ಇರುವ ಎಐಎಂಐಎಂ ಪಕ್ಷದ ತಾಲೂಕು ಅಧ್ಯಕ್ಷರಾದ ಜಹೀರ್ ಅಹಮದ್ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡುತ್ತಿದ್ದೇವೆ. ಕರ್ನಾಟಕದ ಹೃದಯ ಭಾಗದ ಮಧ್ಯ ಕರ್ನಾಟಕ ಅಂದರೆ ದಾವಣಗೆರೆಯಲ್ಲಿ ನಮ್ಮ ಪಕ್ಷದ ಜಿಲ್ಲಾ ಕಮಿಟಿಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಅಂತ ಚರ್ಚೆ ಮಾಡಿದರು. ನಾವು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಮೊಹಮ್ಮದ್ ಅಲಿ ಶೇಖ್ ಸೂಚನೆ ಮುಖಾಂತರ ನಾವು ಚನ್ನಗಿರಿ ತಾಲೂಕಿನಾದ್ಯಂತ ಪಕ್ಷ ಸಂಘಟನೆಯನ್ನ ಮಾಡುತ್ತೇವೆ. ಜೊತೆಗೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಸಹ ನಮ್ಮ ಮುಸ್ಲಿಂ ಸಮಾಜಕ್ಕೆ ಯಾವುದೇ ತರ ಸೌಲಭ್ಯ ಆಗಿಲ್ಲ. ಮುಸ್ಲಿಂ ಕೇರಿಗಳಲ್ಲಿ ಸುಮಾರು 6-7 ತಿಂಗಳು ಕಳೆದು ಹೋಯಿತು. ಗುದ್ದಲಿ ಪೂಜೆ ಆಗಿದೆ, ಆದರೆ ಕೆಲಸ ಮಾತ್ರ ಪ್ರಾರಂಭ ಆಗಿಲ್ಲ. ಚನ್ನಗಿರಿ ಟೌನ್ನ ಲಷ್ಕರ್ ಮೊಹಲ್ಲಾ ಉರ್ದು ಶಾಲೆಯ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮಾನ್ಯ ಶಾಸಕರೇ ಭಾಷಣ ಮಾಡುವ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ತೀರಾ, ಆದರೆ ನಮ್ಮ ಉರ್ದು ಶಾಲೆಗಳು ಯಾವುದೇ ತರ ಡೆವಲಪ್ಮೆಂಟ್ ಆಗಿಲ್ಲ. ಕೆಲವು ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆನೇ ಇರೋದಿಲ್ಲ ಮತ್ತು ಚನ್ನಗಿರಿಯ ಮುಖ್ಯ ರಸ್ತೆ ಯಾವ ರೀತಿಯಾಗಿದ್ದೆ ನೋಡಿದ್ದೀರಾ ಎಂದು ಎಐಎಂಐಎಂ ಪಕ್ಷದ ತಾಲೂಕು ಅಧ್ಯಕ್ಷರಾದ ಜಹೀರ್ ಅಹಮದ್ ನೇರವಾಗಿ ಪ್ರಶ್ನೆ ಮಾಡಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಚನ್ನಗಿರಿ ತಾಲ್ಲೂಕಿನಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಪುರಸಭೆ ಆಗಲಿ, ಜಿಲ್ಲಾ ಪರಿಷತ್ ಆಗಲಿ, ತಾಲ್ಲೂಕ್ ಪಂಚಾಯತ್ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ ಎಲ್ಲ ಚುನಾವಣೆಗೂ ನಾವು ಕಣಕ್ಕಿಳಿಸೋದು ಅಂತೂ ಖಚಿತ. ಈ ಬಾರಿ ಯಾರಿಗೂ ಹೆದರೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಕಾಂಗ್ರೆಸ್ ಪಕ್ಷವನ್ನು ನಮಗೆ ಮೋಸ ಮಾಡಿದೆ. ಅಲ್ಪಸಂಖ್ಯಾತರದು ವೋಟ್ ತಗೊಳ್ಳೋದಷ್ಟೇ, ನಮಗೆ ಒಂಥರ ಕರ್ಬೆಸಪ್ಪ ಮಾಡ್ಕೊಂಡಿರೋದು ಈ ಕಾಂಗ್ರೆಸ್ ಪಕ್ಷ ಏನಿದೆ. JDS ಪಕ್ಷ ಆಗ್ಲಿ, ಕಾಂಗ್ರೆಸ್ ಪಕ್ಷ ಆಗ್ಲಿ, ಬೇರೆ ಪಕ್ಷಗಳಾಗ್ಲಿ ನಮಗೆ ಯೂಸ್ ಮಾಡ್ಕೊಂಡಿರೋದಷ್ಟೇ. ಯಾಕೆ ಯೂಸ್ ಮಾಡ್ಕೊಂಡಿದ್ದಾರೆ? ಬರೇ ನಮಗೆ ಓಟಿಗೋಸ್ಕರ ಇಟ್ಕೊಂಡಿರೋದು. ಕೆಲ್ಸಕ್ಕಂತೂ ಒಂಚೂರು ನಮಗೆ ನಮ್ಮ ಮೇಲೆ ಗಮನನೇ ಇರಲ್ಲ. ಡಿಜೆಯಲ್ಲಿ ಡ್ಯಾನ್ಸ್ ಮಾಡಕ್ಕೆ ನಮ್ ಜನ ಬೇಕು, ಈ ಸ್ಟೇಜಿಗೆ ಜನ ಸೇರ್ಸಕ್ಕೋಸ್ಕರ ನಮ್ ಜನ ಬೇಕು, ಮುಸ್ಲಿಂ ಸಮಾಜ ಬೇಕು. ನಮಗ್ ಕೆಲಸ ಬಂದಾಗ ಫೋನ್ ಎತ್ತದು ಇಲ್ಲ. ಮನೆ ಮನೆ ನಂಬರ್ ಅಂತ ಹೇಳಿ ನಮ್ಮ ಈ ಬಸವರಾಜ್ ಶಿವಗಂಗ ಅವ್ರು ಹೇಳಿದ್ರು. बसवराज कर बोल को खाने बढ़ोलो को फिर हमारे आदमी कांग्रेस कर को कांग्रेस क्या है हमारे इसमें लिखवा गया हमारे इस्लाम के अंदर का ना वो नमूने से कांग्रेस को सपोर्ट करे. आज हमारे उर्दू स्कूल होंगे, हमारे मुसलमानों को वाड़ा में होंगे, कौन तो भी आपको पूछ रहा हम ना. हमारे कौम को जरी तकलीफ है तो टेंशन में बात करने कौन तो भी आ रहा. हॉस्पिटल में तकलीफ भी का तो सही टाइम को एम्बुलेंस मिलते हैं, सही टाइम को डॉक्टर मिलते हैं. हम ना शर्म आना हमारी कौम को. अल्लाह के वास्ते में बोलती हमारी कौम अब जागना, हमारी कौम से हमारे एक लीडर को तैयार कर लेना. हमारी कौम आगे आना, अब गुलामी की जंजीर छोड़ डाला. अब हमारे मुसलमान ये हद तक गए थे आलिमा को लाको स्टेज पे बैठे थे कांग्रेस को छोड़ देना, कांग्रेस ही हमारी जिंदगी चला रही. सो कहाँ है जी कांग्रेस? मस्जिदों के वक्फ बोर्ड के पैसे सैंक्शन हो रहे हैं हमारे यहाँ से. मिनिस्टर हमारा बैठ को डिप्टी CM को डिप्टी मिनिस्टर हमारा पूरी कांग्रेस हमारी घर बोल को तुम्हें बोले. आज वक्फ बोर्ड के पैसे आ रहे हैं, दरगाह के काम हो रहे हैं, मस्जिदों के काम हो रहे हैं. कट्टे जब लेको बैठे फंक्शन होने की जगह हमारे आदमी जाको. अब तो भी नजर ला ले को अल्लाह के वास्ते हमारी कौम को जितने भी हमारे ताल्लुक के बड़े लीडर आई उनसे अदबन गुजारिश करता हूं मैं, कौम को जगाने का काम करो. बस इतने साल गुलामी कर ली, गुलामी करने जो को हमारी कौम को कर बोल को अदबन रिक्वेस्ट करता हूँ. मेरे तमाम मुसलमानों से रिक्वेस्ट, अस्सलाम वालेकुम रहमतुल्लाहि व बरकातहू.